Hi guys, welcome back to my channel. So here is Bubbly. So one more guest. See, ನಿನ್ನ ಫೇಸ್ ತೋರಿಸ್ಬೇಡ ಆಯ್ತಾ. ಸಿ ನಿನ್ನ ಹೆಸರು ಹೇಳು. ನಿಧೀಶ್ವರ್. ಆಮೇಲೆ ಯುವರ್ ಏಜ್ 7. ಎಷ್ಟನೇ ಕ್ಲಾಸ್? 2nd. ಓಕೆ. ಸೊ ಫೇಸ್ ತೋರಿಸ್ತೀಯಾ? ಸೊ ದಟ್ ಈಸ್ ಹಿಸ್ ಫೇಸ್. ನೋಡಿ. Take this. ಓಹ್ ಸೊ ನಮ್ಮ ಬಬ್ಲಿ ಅಕ್ಕಂಗೆ ಕೂದಲು ಉದುರ್ತಾ ಇದೆ. ಕೂದಲು ಹೇರ್ ಫಾಲ್. ಸೊ ಐ ಆಮ್ ಥಿಂಕಿಂಗ್ ಅಬೌಟ್ ಇಲ್ಲಿ ಏನು ಬರ್ತಿದ್ದಾನೆ, SOS. ಇದ್ರ ಮೀನಿಂಗ್ ಹೇಳು. ಅಂದರೆ ಹೆಲ್ಪ್. ಇದ್ರ ಫುಲ್ ಮೀನಿಂಗ್ ಹೇಳಿ ಗೈಸ್, ಓಕೆನಾ? ಸೊ ಐ ಆಮ್ ಥಿಂಕಿಂಗ್ ಅಬೌಟ್ ಟೇಕಿಂಗ್ ಅ ಟ್ರೈಪಾಟ್ ಬೇಕಿತ್ತು. ಏನಕ್ಕಂದರೆ ನನ್ನ ಕೈ ಶೇಕ್ ಆಗ್ತಾ ಇರುತ್ತೆ. ಸೊ ರನ್ ಮಾಡುವಾಗಲೂ ಶೇಕ್ ಆಗ್ತಾ ಇರುತ್ತೆ, ಓಡುವಾಗ, ಆಯಿತಾ? ಅದಕ್ಕೆ ಟ್ರೈಪಾಟ್ ತೊಗೋಬೇಕು ನಾನು. ಟ್ರೈಪಾಟ್. ಸೊ ಯಾವ್ದಾದ್ರು ಚೆನ್ನಾಗಿರೋ ಕಂಪ್ನಿದು ಟ್ರೈಪಾಟ್ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಹೇಳಿ. ಅಥವಾ ಅದಕ್ಕಿಂತ ಒಳ್ಳೆಯದು ಲಿಂಕ್ ಕಳಿಸ್ಬಿಡಿ ಅಷ್ಟೇ ಗೈಸ್. ಸೊ ಮೈ ಔಟ್ಫಿಟ್ ಚೆನ್ನಾಗಿದೆ. ಹಿಸ್ ಔಟ್ಫಿಟ್ ಏನು ಮಾಡಲಿ ಅಂತ ಅರ್ಥ ಆಯ್ತಿಲ್ಲ ಗೈಸ್. ನೋಡಿ ಸ್ಕೈ ಚೆನ್ನಾಗಿದೆ ಅಲ್ವಾ? ಸ್ಕೈ ಈಸ್ ವೆರಿ ಬ್ಯೂಟಿಫುಲ್. ಓ ಮೈ ಗಾಡ್, ವೆರಿ ಬ್ಯೂಟಿಫುಲ್. ಹಾಂ, ಏನೋ ಹೇಳ್ಬೇಕು. ಇನ್ನೊಂದ್ಸಲಿ ಹೇಳ. I didn't fly the kite only. ಇನ್ನೊಂದ್ಸಲ ಹೇಳ್ತೀನಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. But we didn't fly the kite only, no? ಇವನಿಗೆ ಗಾಳಿಪಟ ಹಾರಿಸ್ಬೇಕಂತೆ. ಏನು ಮಾಡೋದು? ಹಾರಿಸೋದ ಮೀನ್ಸ್ ಫಸ್ಟು ತೋರಿಸ್ಬಿಡೋದ ಯಾವ್ಯಾವ ಗಾಳಿಪಟ ಇದೆ ಅಂತ. ಗಾಳಿಪಟ, ಓಹ್ ಇಲ್ಲೇ ಗಾಳಿಪಟ. So many ಗಾಳಿಪಟಾಸ್. ನೈಸ್. ಓಯ್ ಬೀಳ್ತು. ಅಷ್ಟೇ, ಓನ್ಲಿ ಫೈವ್ ಗಾಳಿಪಟ. ಓಕೆ ಗಾಯ್ಸ್, ನೋಡಿ ಮತ್ತೆ ಅದೇ ಬರೀತಾ ಇದ್ದಾನೆ. ಎಸ್ ಆಯಿತು, ಓ ಆಯಿತು, ಮತ್ತೆ ಎಸ್ ಆಯಿತು. ಒಂದು ಸ್ಪೆಷಲ್ ಥರ ಎಸ್ ಬರೆಯೋದು ತೋರಿಸ್ಲಾ? ಕೊಡಿ. ಫಸ್ಟ್ ಏನು ಮಾಡಿ ಅಂದರೆ ಈ ಥರ 1 ಲೈನ್, 2 ಲೈನ್ ಆ್ಯಂಡ್ 3rd ಲೈನ್, 3 ಲೈನ್ಸ್ ಇಲ್ಲಿ, ಅದ್ರ ಕೆಳಗಡೆ ಇಲ್ಲಿ 3 ಲೈನ್ಸ್. ಆಯಿತಾ? ಸ್ವಲ್ಪ ಅದು ದೊಡ್ಡದಾಗೋಯ್ತು. ಸೊ ಇದನ್ನು ಸ್ವಲ್ಪ ದೊಡ್ಡದು ಮಾಡಿಬಿಡೋದ. ನೋಡಿ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಮಾಡಬೇಕು ಈ ಥರ, ಆಯಿತಾ? ಸರ್ಕಲ್ ಬಿಡಿಸಿ ಆಮೇಲೆ ಇಲ್ಲಿಗೆ ಬರ್ಬಿಟ್ಟು ಇಲ್ಲಿಂದ ಹೋಗಿ ಹಿಂಗೆ, ಆಯಿತಾ?
ಈ ಥರ. ಆಮೇಲೆ ಮತ್ತೆ ಒಂದು ಸರ್ಕಲ್, ಮತ್ತೆ ಇಲ್ಲಿಗೆ ಬನ್ನಿ. ಲೈಕ್ ದಿಸ್ and like this. ಓಯ್ ಈಗ ಬಿದ್ದಿದ್ದೆ ನಾನು. ಈಗ ಓ ಮತ್ತೆ ಎಸ್ ಬರಿ. ಓಯ್ ಇನ್ನೊಂದು ಸತಿ ಇಲ್ಲಿ ನೋಡಿ ಎಷ್ಟು ದೊಡ್ಡದು ಎಸ್. ಇಲ್ಲಿ ಮತ್ತೆ ಓ ಬರ್ದು ಎಸ್ ಬರಿ. ಲೆಟ್ಸ್ ಟ್ರೈ ಬರೆಯೋಕ್ಕೆ. ಏನಾದರೂ ಹೆಲಿಕಾಪ್ಟರ್ ಎಲ್ಲ ಇದು ಮಾಡಿದ್ರೆ ಬರ್ದಾದ್ಮೇಲೆ ಸಿಗ್ತೀನಿ ಗೈಸ್. ರೈಟ್ ಈಗ ಎಸ್ ಬಂದು ನೋಡಿ ಗೈಸ್, ಎಸ್ ಈಗ ಓ ಎಸ್. ಬರ್ಬೋದು ಅನ್ಸುತ್ತೆ. ಇವನೇನು ಹೇಳ್ತಾ ಇದ್ದಾನೆ ಅಂದರೆ ಹೆಲಿಕಾಪ್ಟರ್ ಬಂದ್ಬಿಟ್ಟು ರೆಸ್ಕ್ಯೂ ಮಾಡುತ್ತೆ ನಮ್ಮನ್ನ ಅಂತ. ಅರೆ ನಾನೇನು ಹೇಳ್ತೀನಿ ಗೊತ್ತಾ, ಇವನಿಗೆ ಇವನೇ ಇದು ಮಾಡಿದ್ದು, ಏನಾಗಲಿ ಇದು ಮಾಡಿದ್ದು ಅಂದರೆ ಇವನೇ ಬರೆದಿದ್ದು ಅಂತ ಹೇಳ್ಬಿಡ್ತಾರೆ ಅಷ್ಟೇ, ಸಿಂಪಲ್. ಇವ್ನ್ಗೆ ಹಾಂ ಅದು ಪಾಪಿ ಪ್ಲೇ ಟೈಮ್ ಅಲ್ಲ, ಇವನಿಗೆ ಡರ್ಬಿ ಅಂತ ಹೆಸರು ಇಡೋಣ. ಬಬ್ಲಿಗೆ ಡರ್ಬಿ ಅಂತ ಹೆಸರಿಡ್ಬೇಕಂತೆ. ಓಕೆ ಗೈಸ್, ಇವತ್ತಿಗಿಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.